ಸುವರ್ಣ. ಮಿಲನ 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 ಮಿಲನ. ಆಹಾ, ಎಷ್ಟು ಚೆನ್ನಾಗಿದೆ ಕಾಫಿ. ಲೀಲಾಗಿಂತ ಚೆನ್ನಾಗಿ ಮಾಡ್ತೀಯಮ್ಮ ನೀನು. ಎಲ್ಲಿ ಪುಟ್ಟಿ ಎದ್ದಿಲ್ವಾ? ಇಲ್ಲಪ್ಪ, ಯಾಕೋ ಇಳ್ಸಕ್ ಮನ್ಸೇ ಆಗ್ತಾ ಇಲ್ಲ. ಯಾಕೋ? ನೆನ್ನೆ ಆಗಿದ್ ನಿಮ್ಗೆ ಗೊತ್ತಿದೆ ಅಲ್ವಾ. ಪಾಪ ಅವಳಗ್ ಸರಿಯಾಗಿ ನಿದ್ದೆ ಆಗಿರುತ್ತೋ ಇಲ್ವೋ. ಸರಿಯಾಗಿ ನಿದ್ದೆ ಮಾಡದಿರೋದು ನೀನು, ಅವಳಲ್ಲ. ಏನು ಆಗಲ್ಲ, ಹೋಗಿ ಎಬ್ಸು. ಅಥವಾ ನಾನು ಹೋಗಿ ಎಬ್ಬಿಸ್ಲಾ? ನೋಡು, ಎದ್ದು ಬಿಟ್ಲ. ಸದ್ಯ ಅವಳು ಹೇಳೋಕು ಮುಂಚೆ ನಿಮಗ್ ಕಾಫಿ ಕೊಟ್ನಲ್ಲ, ಅಷ್ಟ್ ಸಾಕು. ಒಂದ್ ನಿಮಿಷ ಲೇ, ಕಿರಿಚ್ಬೇಡ, ಗಂಟ್ಲ ಹರ್ದೋಗುತ್ತೆ. ಏನು? ಯಾಕೆ ಬೆಡ್ಶೀಟ್ ಚೇಂಜ್ ಮಾಡಿದೆ? ಅದು ನಿನ್ನೆ ರಾತ್ರಿ ಬೆಡ್ ಮೇಲೆ ನನ್ನ ಮಗಳು ಸುಸ್ಸು ಮಾಡ್ಬಿಟ್ಟಿದ್ಲು, ಅದಕ್ಕೆ ಚೇಂಜ್ ಮಾಡಿದೆ. ಅಯ್ಯೋ ಹೌದಾ, ತೂ ಸಾರಿ. ಪರವಾಗಿಲ್ಲ ಕಂದಮ್ಮ, ನೀನ್ ಬರೀ ಬೆಡ್ಶೀಟ್ ಮಾತ್ರ ನೋಡಿದ್ಯಾ, ಡ್ರೆಸ್ ನೋಡ್ಕೊಳ್ಳಿಲ್ವಾ? ಇದು ಚೇಂಜ್ ಆಗ್ಬಿಟ್ಟಿದೆ. ರಾತ್ರಿ ಮಲ್ಗಿ ಬೆಳಿಗ್ಗೆ ಏಳಷ್ಟೊಳಗಡೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಸರಿ ಸರಿ, ಇವಾಗ ಬೇಗ ಎದ್ದು ರೆಡಿ ಆಗ್ಬೇಕು, ಸ್ಕೂಲಿಗೆ ಲೇಟ್ ಆಗುತ್ತಲ್ವಾ? ಇವತ್ ಸ್ಕೂಲ್ಗೆ ಹೋಗ್ಲೇಬೇಕಾ? ಮತ್ತೆ ಶುರು ಮಾಡ್ಕೊಂಡ್ಯಾ? ಹೂ ಕಂದ, ಬೇಗ ಬೇಗ ಎದ್ದು ರೆಡಿ ಆಗಿ ಸ್ನಾನ ಮಾಡಿ ತಿಂಡಿ ತಿಂದು ಫಟಾಫಟ್ ಅಂತ ರೆಡಿ ಆಗ್ಬೇಕು, ಆಯ್ತಾ? ಬಾಬಾ ಬಾಬಾ ಬಾ ಕಂದ. ಅಮ್ಮ, ಸ್ನಾನ ಮಾಡ್ಕೊಳ್ಳೋಣ. ನಮ್ ಪುಟ್ಟಮ್ಮ ರೆಡಿನಾ? ಹಾಫ್ ರೆಡಿ. ಈಗ ಫುಲ್ ರೆಡಿ ಮಾಡೋಣವಾ? ಮಗಳೇ ಬಾಯ್ ಕಡೆ, ಅಡಿಗೆ ಮನೆ ಕೆಲಸ ಏನಾದ್ರು ಇದ್ರೆ ನೋಡ್ಕೋ ಹೋಗು. ನಿನ್ ಮಗಳನ್ನ ನಾನ್ ರೆಡಿ ಮಾಡ್ತೀನಿ, ಯೋಚನೆ ಮಾಡ್ಬೇಡ. ಹೋಗು ಹೋಗು. ಸರಿಪಾ. ಅಲ್ಲಿ ನೋಡು ಕನ್ನಡಿಲಿ, ತಾತ ಸರಿಯಾಗಿ ಬಾಚ್ತಿದಾನ ಇಲ್ವೋ ನೋಡು. ಆಹಾ, ಕರೆಕ್ಟ್ ಆಗಿದ್ಯಾ? ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ನನ್ನ ಮೊಮ್ಮಗಳದು ಅಲ್ವಾ? ಆಹಾ, ಇದು ಈಗ ಫುಲ್ ರೆಡಿ. ಇಂಕಿ ಪಿಂಕಿ ಪಾಂಕಿ, ಫಾದರ್ ಹ್ಯಾಡ್ ಎ ಡಾಂಕಿ. ಈಗೇನ್ ಮಾಡ್ಬೇಕು? ದೇವರ ಹತ್ರ ಕೈ ಮುಗಿಬೇಕು. ನಾವು ಸ್ಕೂಲಿಗೆ ಹೋಗಿ ಬರ್ತೀವಿ, ಒಳ್ಳೇದ್ ಮಾಡಪ್ಪ ದೇವ್ರೆ ಅಂತ. ಹಾ, ನಡಿ ಮತ್ತೆ. ಈಗೇನ್ ಮಾಡ್ತೀಯಾ? ದೇವ್ರೆ, ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ, ಒಳ್ಳೇದ್ ಮಾಡಪ್ಪ ದೇವ್ರೆ. ನನ್ ಪುಟ್ಟಿಗೆ ದೇವ್ರು ಯಾವಾಗ್ಲೂ ಒಳ್ಳೇದನ್ನೇ ಮಾಡೋದು. ಬೇಡ ಬೇಡ, ಇದನ್ನ ಸ್ಕೂಲಿಗೆ ಹಾಕೊಂಡ್ರೆ ಮ್ಯಾಮ್ ಬೈತಾರೆ. ಅಯ್ಯೋ ನಿನ್ ಮಿಸ್ಗೆ ಇವತ್ತು ನಾನು ಹೇಳ್ಕೊತೀನಿ. ಹೂ ಮುಡ್ಕೊಂಡು ಬಳೆ ತೊಟ್ಕೊಂಡು ಹೋದ್ರೆ ನೀನ್ ಎಷ್ಟು ಮುದ್ದಾಗಿ ಕಾಣ್ತೀಯ ಗೊತ್ತಾ? ಅದ್ ಬಿಟ್ಟು ಬಿಚ್ಚೋಲೆ ಗೌರಮ್ಮಂತರ ಹೋದ್ರೆ ಚೆನ್ನಾಗಿರುತ್ತಾ? ಬೇಡ ಬೇಡ, ಹೋಗಿ ತಾತ. ಬೇಡ ಬಿಡಿಪ್ಪ, ಹೂವೆಲ್ಲ ಮುಡ್ಸಿ ಕಳಿಸ್ಬೇಡಿ ಅಂತ ಇವ್ಳು ಡೈರಿಲೇ ಬರ್ದು ಕಳ್ಸಿದ್ದಾರೆ. ಇಷ್ಟರ ಮೇಲೂ ಹೂ ಮುಡ್ಸಿ ಕಳ್ಸಿದ್ರೆ ತಪ್ಪಾಗತ್ತಲ್ವಾ? ಸರಿನಮ್ಮ, ಏನೋ ನನ್ನ ಮೊಮ್ಮಗಳು ಮುದ್ದಾಗಿ ಕಾಣ್ತಾಳಲ್ಲ ಅಂತ ಅನ್ಕೊಂಡೆ. ನೀನೇ ಮುಡ್ಕೊ, ದೇವ್ರ ಹತ್ರ ಇಟ್ಟಿದ್ದು. ಪುಟ್ಟಿ, ಹೋಗೋಣವಾ? ಅಪ್ಪ, ದಿನ ನೀವ್ಯಾಕೆ ಹೋಗ್ತೀರಾ? ನಾನೇ ಕರ್ಕೊಂಡು ಹೋಗ್ತೀನಿ ಬಿಡಿ. ನನಗಿನ್ನೇನೋ ಕೆಲಸ ಇದೆ, ನಾನೇ ಹೋಗ್ತೀನಿ. ಅಷ್ಟರಲ್ಲಿ ಮನೇಲಿ ಏನಾದರೂ ಕೆಲಸ ಇದ್ರೆ ಅದನ್ನ ಮುಗಿಸ್ಕೊ. ಮಧ್ಯಾಹ್ನ ಬೇಡ ಅಂದ್ರು ನೀನೇ ತಾನೇ ಹೋಗ್ತೀಯಾ? ಈಗ ನಾನು ಹೋಗ್ತೀನಿ. ಸರಿಪಾ. ಪುಟ್ಟಿ, ಇದರಲ್ಲಿ ಬಿಸಿಬೇಳೆ ಬಾತಿದೆ, ಅದನ್ನ ಸ್ಪೂನಲ್ಲೇ ತಿನ್ಬೇಕು. ಸ್ಪೂನು ಒಳಗಡೆ ಇಟ್ಟಿದ್ದೀನಿ, ಮರಿಬೇಡ ಕಂದ. ಟಾಟಾ. ಟಾಟಾ ಬಂಗಾರಿ. ಹಾಯ್. ಇವತ್ತುನಾ? ಇವತ್ತು ಹೀಗೆ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾನೆ ಅಂತ ಇಲ್ಲೇ ಉಳ್ಕೊಂಡ್ಬಿಟ್ಟೆ.
ಅವಳ ಹೆತ್ತಮ್ಮ ನಾನೇ ಆರಾಮಾಗಿದ್ದೀನಿ. ನೀವ್ ಯಾಕೆ ಇಷ್ಟೊಂದು ಹಚ್ಕೊಂಡಿದ್ದೀರಾ? ಅವಳಿಗೇನು ಆಗಲ್ಲ. ಏನೋ ಆಗತ್ತೆ ಬಿಡತ್ತೆ ಅಂತ ಅಲ್ಲ, ಆದ್ರೆ ಯಾಕೋ ಇಲ್ಲಿಂದ ಹೋಗೋದಕ್ಕೆ ನನಗೆ ಮನ್ಸಾಗಲ್ಲ. ನನ್ನ ಮಗಳು ಒಳಗಿದ್ದಾಳೆ, ಅವಳು ಏನು ಮಾಡ್ತಿದ್ದಾಳೋ ಏನೋ, ಅವಳಿಗೆ ಬೋರ್ ಆಯ್ತೋ ಏನೋ, ಹೀಗೆ ನನ್ನ ಮನ್ಸಿಗೆ ಏನೇನೋ ಅನಿಸ್ತಾ ಇರುತ್ತೆ. ಇದನ್ನ ಮೀರಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ನಿಮಗಿಷ್ಟ ಇಲ್ದಿರೋ ಸ್ಕೂಲಿಗೆ ಸೇರಿಸಿದಿವಲ್ಲ, ಅದಕ್ಕೆ ಹೀಗಾಗ್ತಿದ್ಯಾ? ಅದು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಗೆ? ದಿನ ನೀವ್ ಹೀಗ್ ಮಾಡಿದ್ರೆ ನೀವಿಲ್ದೆ ಆಫೀಸಲ್ಲಿ ತೊಂದರೆ ಆಗಲ್ವಾ? ಅರ್ಧ ದಿವಸ ಅಂದ್ರೂ ತಿಂಗಳಲ್ಲಿ ಲೆಕ್ಕ ಹಾಕಿದ್ರೆ ಅರ್ಧ ತಿಂಗಳು ನೀವು ಸ್ಕೂಲ್ ಮುಂದೆನೆ ಕಳ್ದಂಗಾಗತ್ತೆ. ಪ್ಲೀಸ್ ಸುಮ್ಮನೆ ನಿಮ್ಮ ಕೆಲಸ ಹಾಳು ಮಾಡ್ಕೋಬೇಡಿ. ಸರಿ, ನಾಳೆಯಿಂದ ಬರದೇ ಇರೋದಕ್ಕೆ ಟ್ರೈ ಮಾಡ್ತೀನಿ. ಅಯ್ಯೋ, ನೀವು ಬರಬಾರ್ದು ಅನ್ನೋ ಉದ್ದೇಶ ನನಗಿಲ್ಲ. ಆದ್ರೆ ನೀವು ಕೆಲಸ ಎಲ್ಲ ಬಿಟ್ಟು ಹೀಗೆ ನಿಂತ್ಕೊಂಡಿರ್ತೀರಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೆ. ಸರಿ, ಇದನ್ನ ಓವರ್ಕಮ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಮಾಡಬಾರ್ದು ಅಂತ ನಾನು ದಿನ ಅನ್ಕೊಂತೀನಿ. ಆದರೆ ಯಾಕೋ ಗೊತ್ತಿಲ್ಲ, ಅವಳು ಒಳಗೆ ಹೋದ ತಕ್ಷಣ ನಾನು ಇಲ್ಲೇ ನಿಂತ್ಕೊಂಡ್ಬಿಡ್ತೀನಿ. ಯಾಕೆ ಅಂತನೂ ನನಗೆ ಗೊತ್ತಿಲ್ಲ. ಹಾಗಾದ್ರೆ ನಿಮ್ಮ ಆಫೀಸ್ಗೆ ಹತ್ರ ಆಗುವಂಥ ಸ್ಕೂಲ್ಗೆ ಸೇರಿಸೋಣ. ಅವಾಗ ನಿಮಗೂ ಟೆನ್ಷನ್ ಇರಲ್ಲ. ಹೇಗೂ ಸ್ಕೂಲ್ ಸ್ಟಾರ್ಟ್ ಆಗಿ ಸ್ವಲ್ಪ ದಿವಸ ಆಗಿದೆ ಅಷ್ಟೇ. ಬದಲಾಯಿಸೋಂಗಿದ್ರೆ ಬೇಗ ಬದಲಾಯಿಸ್ಬಿಡೋಣ. ಆದ್ರೆ ನೀವು ಕೆಲಸ ಎಲ್ಲ ಬಿಟ್ಟು ಹೀಗೆ ನಿಂತ್ಕೊಳ್ಳೋದು ಒಂಚೂರು ಸರಿ ಇಲ್ಲ. ಸರಿ, ನೋಡೋಣ. ನಾಳೆ ಬರ್ದೇ ಇರೋದಕ್ಕಂತೂ ಟ್ರೈ ಮಾಡ್ತೀನಿ. ಹಾಯ್ ಕಂದ, ಹೇಗಾಯ್ತು ಸ್ಕೂಲು? ಅಪ್ಪ ಕೇಳ್ತಿದ್ದಾರೆ ತಾನೆ, ಬಾಯ್ ಬಿಟ್ಟು ಜೋರಾಗಿ ಉತ್ತರ ಹೇಳಕ್ಕಾಗಲ್ಲ. ಪರವಾಗಿಲ್ಲ, ಚೆನ್ನಾಗಿತ್ತು. ಯಾಕೋ ಮಗಳೇ, ಸ್ಕೂಲಲ್ಲಿ ಬೋರ್ ಆಯ್ತಾ? ನೀವ್ ಹಿಂಗ್ ಕೇಳಿದ್ರೆ ಅದೇ ನೆಪ ಮಾಡ್ಕೊಂಡು ಸ್ಕೂಲ್ಗೆ ಹೋಗೋದಿಲ್ಲ ಅಷ್ಟೇ. ನೀವು ಆಫೀಸಿಗೆ ಲೇಟ್ ಮಾಡ್ಕೋಬೇಡಿ, ನೀವು ಹೊರಡಿ. ಸರಿ, ಮನೆವರೆಗೂ ಬೇಡ ಬೇಡ, ನೀವು ಮೊದಲು ಆಫೀಸ್ಗೆ ಹೋಗಿ. ಸರಿ, ಬಾಯ್. ಬಾಯ್ ಕಂದ. ಸರಿ, ಬ್ಯಾಗ್ ಕೊಡು. ಬಾ. Daddy, my lovely daddy. Baby, my lovely baby. Daddy, my lovely daddy. Baby, my lovely baby. ಇನ್ಮೇಲೆ ನಂಗ್ ಬಿಸಿಬೇಳೆ ಬೇಡ ಬೇಡ ಬೇಡ. ಮುಗಿತಾ ನೀನ್ ಗಂಟ್ಲ ಹರ್ಕೊಂಡಿದ್ದು? ಇಲ್ಲ. ಎರಡು ಬಾರಿಸ್ತೀನಿ ನೋಡು. ಸಮಾಧಾನ, ಸ್ವಲ್ಪ ತಾಳ್ಮೆ ಇರ್ಲಿ ಕಣ. ಮತ್ ನೋಡಿಪ್ಪ, ಬಂದಿದ ತಕ್ಷಣ ಜಗಳ ಮಾಡ್ತಿದ್ದಾಳೆ. ಆಯ್ತಾನೆ ನಿನ್ ಗಂಟ್ಲ ಹರ್ಕೊಂಡಿದ್ದು? ಹಂಗಾದ್ರೆ ನಂಗೆ ಪ್ರಾಮಿಸ್ ಮಾಡು, ಇನ್ಮೇಲೆ ನಂಗೆ ಬಿಸಿಬೇಳೆ ಬಾತ್ ಕಳ್ಸಲ್ಲ ಅಂತ. ಪ್ರಾಮಿಸ್. ಹಾಗಾದ್ರೆ ನಿನ್ಗೆ ಏನೇನ್ ಬೇಕು ಅಂತ ಒಂದು ದೊಡ್ಡ ಪಟ್ಟಿ ಮಾಡ್ಕೊಡು, ಅದನ್ನೇ ಮಾಡಿ ಕಳಿಸ್ತೀನಿ. ಅಲ್ಲ ಕಣ, ಅವ್ಳಿಗೆ ಏನ್ ಬೇಕೋ ಅದನ್ನ ಕಳ್ಸೋದ್ರಲ್ಲಿ ಏನ್ ಕಷ್ಟ? ಅವ್ಳ ಹೊಟ್ಟೆ ತುಂಬೋತಾನೆ ಮುಖ್ಯ. ಹಾಗಲ್ಲಪ್ಪ, 3 ಹೊತ್ತು ಬಿಸಿಬೇಳೆ ಬಾತ್ ತಿಂತಿದ್ದವಳು ಇವಾಗ ಸ್ಕೂಲ್ಗೆ ಹೋಗೋಕ್ ಶುರು ಮಾಡಿದ್ಮೇಲೆ ದೊಡ್ಡ ಪಂಡಿತೆ ತರ ಆಡ್ತಾಳೆ. ನೀನೇ ಪಂಡಿತೆ, ಹೋಗು. ಹೋಗ್ತೀನಿ. ಮಾತುಗ್ ಮುಂಚೆ ಇದೊಂದು ಚೆನ್ನಾಗಿ ಹೇಳ್ತೀಯ ಅಲ್ವಾ? ಎದ್ನಾಡಿ, ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಮಲ್ಕೊಳ್ಳುವಂತೆ. ಬಾ. ನೀನು ಬೈತ್ಯಾ, ಸ್ಕೂಲ್ ಅವರು ಬೈತಾರೆ, ಎಲ್ರು ಕೆಟ್ಟವ್ರೆ. ಪುಟ್ಟಿ, ಸ್ಕೂಲ್ನವ್ರು ಯಾಕಮ್ಮ ಸುಮ್ಮನೆ ಬೈತಾರೆ? ಹೌದು ತಾತ, ಯಾವಾಗ ನೋಡಿದ್ರು ನನ್ಗೆ ಬೈತಾರೆ. ಪ್ರಾರ್ಥನಾ, ಇವಳು ಏನ್ ಹೇಳ್ತಿದ್ದಾಳಮ್ಮ? ಹೂಪ, ಇನ್ಮೇಲಿಂದ ಬಿಸಿಬೇಳೆ ಬಾತ್ ಕಳಿಸ್ಬೇಡಿ ಅಂತ ಇವ್ರ ಸ್ಕೂಲ್ ಡೈರಿಲೇ ಬರ್ದ್ ಕಳ್ಸಿದಾರೆ. ಅಯ್ಯೋ ರಾಮೇಶ್ವರ, ಯಾಕಂತೆ? ಈ ಬಿಸಿಬೇಳೆ ಬಾತು, ಚಟ್ನಿ, ಸಾಂಬಾರು ಇದನ್ನೆಲ್ಲ ಕಳಿಸ್ಬೇಡಿ. ಇದನ್ನ ಕಳ್ಸಿದ್ರೆ ಮಕ್ಳು ಬಟ್ಟೆ ಮೇಲೆ ಹಾಕೊಂಡು ಹಾಳು ಮಾಡ್ಕೋತವೆ ಅಂತ ಬರ್ದಿದ್ದಾರೆ. ಅಯ್ಯೋ ದೇವ್ರೆ,
ಮಕ್ಕಳು ಬಟ್ಟೆ ಮೇಲೆ ಚಲ್ಕೊಳ್ಳೋದು ಸಹಜ ತಾನೆ, ಹಾಗಂತ ಅವ್ರು ಉಪವಾಸ ಇರಬೇಕಾ? ಅದೇನೋ ಗೊತ್ತಿಲ್ಲ, ಈ ರಾಗಿ ಬಿಸ್ಕೆಟು, ಸ್ಯಾಂಡ್ವಿಚ್ಚು, ಅದೆಂಥದ್ದು ಮಲ್ಟಿಗ್ರೇನ್ ಬ್ರೆಡ್ ಅಂತೆ, ಇದನ್ನೆಲ್ಲ ಕಳಿಸ್ಬೇಕು. ಅವ್ರು ಹೇಳ್ದಂಗೆಲ್ಲ ಕಳ್ಸಕ್ಕಾಗಲ್ಲ ಪುಟಿ. ಅಲ್ಲಮ್ಮ, ಅಷ್ಟೊಂದು ತರಕಾರಿ, ಬೇಳೆ, ಕಾಳು, ಕಡಲೆ ಎಲ್ಲ ಹಾಕಿ ಮಾಡಿರೋ ಬಿಸಿಬೇಳೆ ಭಾತ್ಗಿಂತ ಆ ಪಾಕೆಟ್ನಲ್ಲಿ ಸಿಗೋ ರಾಗಿ ಬಿಸ್ಕೆಟ್ ಪೌಷ್ಟಿಕನಾ? ತಪ್ಪು ತಪ್ಪು, ಹಾಗಲ್ಲ ಮಾಡೋಕ್ಕಾಗಲ್ಲಮ್ಮ. ಅಲ್ಲಮ್ಮ, ನಮ್ಮ ಪದ್ಧತಿ ಪ್ರಕಾರ ಮಾಡೋ ಅಡುಗೆಕ್ಕಿಂತ ಅದು ಮಲ್ಟಿಗ್ರೇನ್ ಬ್ರೆಡ್ ಅಂತೆ, ಸ್ಯಾಂಡ್ವಿಚ್ ಅಂತೆ, ಛೆ ಇದೆಲ್ಲ ಒಂಚೂರು ಚೆನ್ನಾಗಿಲ್ಲ. ಅವ್ರು ಇದನ್ನೆಲ್ಲ ಬರ್ದು ಕಳಿಸಿದಾರಲ್ಲಪ್ಪ, ಏನು ಮಾಡೋದು? ಏನಿಲ್ಲ, ಅವ್ರೇನ್ ಬತ್ ಕಳ್ಸಿದಾರೋ ಅದನ್ನೇ ನಾನು ಸ್ಕೂಲಿಗೆ ತಗೊಂಡೋಗ್ಬೇಕು, ಇಲ್ಲಾಂದ್ರೆ ನಂಗೆ ಬೈತಾರೆ. ಸರಿ ಬಿಡು, ಅವ್ರು ಏನು ಬರ್ದಿದಾರೋ ಅದನ್ನೇ ಕಳಿಸ್ತೀನಿ ಅಷ್ಟೇ. ಇದು ಒಳ್ಳೆ ಕತೆ ಆಯ್ತಲ್ಲ. ನಮ್ಮ ಮಕ್ಕಳಿಗೆ ಏನು ಕೊಡಿಸ್ಬೇಕು, ಏನು ತಿನ್ನಿಸ್ಬೇಕು ಅಂತ ನಮ್ಗೆ ಗೊತ್ತಿರಲ್ವಾ? ಅವ್ರೇನು ಹೇಳೋದು? ನಮ್ಮ ಮಕ್ಳಿಗೆ ಏನು ಬೇಕೋ ಅದನ್ನ ಮನೇಲಿ ತಿನ್ಸೋಣ, ಸ್ಕೂಲಲ್ಲಿ ಏನು ಹೇಳಿದ್ದಾರೋ ಅದನ್ನೇ ಕೊಟ್ಕೊಳ್ಸೋಣ ಅಪ್ಪ, ಅಷ್ಟೇ. ಅಷ್ಟೇ. ನಡಿಯೇ. ವಾಟ್ ಅ ಪಿಟಿ. ನಾನು ಇನ್ಯಾರಿಗೂ ಹೆದರ್ಕೊಂಡು ಬದುಕ್ತಾ ಇದ್ದೀನಿ. ಇಂಥ ಸಿಚುವೇಶನ್ ತಂದ್ಕೋಬಾರ್ದಿತ್ತು, ತಪ್ಪು ಮಾಡಿಬಿಟ್ಟೆ ನಾನು. ಬಾಸ್ ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ನಾನು ಇಷ್ಟೆಲ್ಲ ಕನಸು ಕಾಣಬಾರ್ದು, ಅಥವಾ ಕನಸು ಕಂಡ್ಮೇಲೆ ಇನ್ನೊಬ್ಬರಿಗೆ ಹೆದರ್ಕೋಬಾರ್ದು. ಬಟ್ ನಾನೇನು ಮಾಡ್ತಿದ್ದೀನಿ? ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಿದೆ. ಏನಿದ್ರೂ ನನ್ನನ್ನು ನಾನೇ ಕಂಟ್ರೋಲ್ ಮಾಡ್ಕೋಬೇಕು, ಬೇರೆಯವರಲ್ಲ. ಎಸ್, ಇನ್ಮೇಲೆ ಬಾಸಿಂದ ನಾನೇ ದೂರ ಇದ್ಬಿಡ್ತೀನಿ. ಅಂಜನ್ಗೆ ಹೆದರ್ಕೊಂಡು ನಾನು ದೂರ ಇರೋದು ಬೇಕಾಗಿಲ್ಲ. ಮಿಲನ 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 ಮಿಲನ. ಏನಾಗ್ತಿದ್ಯಪ್ಪ ಇಲ್ಲಿ? ನಾನು ಬಿಟ್ಟಿರೋ ಬಾಣ ನಾಟಿರೋ ಹಾಗಿದೆ. ಒಳ್ಳೇದು ಒಳ್ಳೇದು. ಸರ್, ಒಂದು 5 ನಿಮಿಷ ಬರ್ತೀರಾ? ನಿಮ್ಮ ಹತ್ರ ಏನೋ ಹೇಳ್ಕೋಬೇಕಿತ್ತು. ಶ್ಯೂರ್ ಸರ್. ಬನ್ನಿ, ಇವತ್ತು ನಿಮ್ಮ ಹತ್ರ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು. ಫ್ರೀ ಇದ್ದೀರಾ? ಹೇಳಿ ಸರ್. ಇವತ್ತು ನನ್ನ ಮಗಳು ನನ್ನ ಎಷ್ಟು ಸಲ ನೋಡಿ ನೋಡಿ ಸ್ಮೈಲ್ ಮಾಡಿದ್ಲು ಗೊತ್ತಾ? ಯಾಕೆ ಅಂತಾನೆ ಗೊತ್ತಾಗ್ಲಿಲ್ಲ. ಏನೋ ಆ ಒಂದು ಸ್ಮೈಲಲ್ಲಿ ನನಗೆ ಏನೆಲ್ಲ ಹೇಳ್ದಾಗಾಯ್ತು ಗೊತ್ತಾ? ಇಷ್ಟು ವರ್ಷದಿಂದ ಆಡದೇ ಇರೋ ಮಾತುಗಳನ್ನೆಲ್ಲ ಒಂದೇ ಸಲ ಆಡ್ದಾಗಾಯ್ತು. ಎಂತ ವಿಚಿತ್ರ ಅಲ್ಲ? ಹಾಂ ಸರ್. ಯಾವಾಗಲೂ ನನ್ನ ಮಗಳು ನನ್ನ ನೋಡಿ ನಗ್ಲೋ ಬೇಡವೋ ಅನ್ನೋ ರೀತಿಲಿ ಇರ್ತಿದ್ಲು. ಆದರೆ ಇವತ್ತು ನನ್ನ ಮತ್ತೆ ಮತ್ತೆ ನೋಡಿದ್ಲು, ಸ್ಮೈಲ್ ಮಾಡಿದ್ಲು. ಯಾಕಿರ್ಬೋದು? ಮೇ ಬಿ ನಿಮ್ಮನ್ನ ಈಗ ದಿನ ನೋಡ್ತಿದ್ದಾಳಲ್ಲ, ಸೊ ನೀವು ಹತ್ರ ಆಗಿರ್ಬೋದು. ರಿಯಲಿ? ಹಾಂ, ಇನ್ನೇನಿರೋಕ್ಕೆ ಸಾಧ್ಯ ಅಲ್ವಾ? ನನಗೂ ಹಾಗೆ ಅನಿಸ್ತು. ಆದರೆ ನಿಮ್ಮನ್ನೊಂದ್ಸಲ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಇಂಥ ವಿಷಯದಲ್ಲೆಲ್ಲ ನಿಮ್ಮ ಜಡ್ಜ್ಮೆಂಟು ಪರ್ಫೆಕ್ಟ್ ಆಗಿರತ್ತೆ. ಸೊ ನಾನು ಅನ್ಕೊಂಡಿರೋದು ಕರೆಕ್ಟ್ ಆಗಿರತ್ತಲ್ವಾ? ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಷರ್ ಸರ್. ಸಿ ಯು. ಲೇ ಪುಟ್ಟಿ, ಬಾತ್ರೂಮ್ಗೆ ಹೋದ್ಯಾ? ಸರಿಯಾಗಿ ನೆನ್ಪು ಮಾಡ್ಕೋ. ಹೋದೆ ತಾನೆ? ಅವಾಗ್ಲಿಂದ ಬರೀ ಇದನ್ನೇ ಕೇಳ್ತಿದ್ಯಾ, ಎಷ್ಟ್ ಸಲಿ ಮಾಡ್ಬೇಕು? ಎದುರುತ್ರ ಕೊಡೋದನ್ನ ಚೆನ್ನಾಗಿ ಕಲ್ತಿದ್ಯಾ.
ಆಮೇಲೆ ನೀನ್ ಹಾಸಿಗೆ ಒದ್ದೆ ಮಾಡಿದ್ರೆ ಅದನ್ನ ನಾನೇ ತಾನೇ ಕ್ಲೀನ್ ಮಾಡ್ಬೇಕು. ಹಂಗಾದ್ರೆ ನೀನು ನನ್ನ ಪಕ್ಕ ಮಲ್ಕೊಂಬೇಡ, ನಾನು ಹಾಲಲ್ಲಿ ಮಲ್ಕೋತೀನಿ. ಯಾಕೆ ಇಲ್ಲಿ ಬಂದು ಇದನ್ನು ಒದ್ದೆ ಮಾಡಕ್ಕ? ಏನಮ್ಮ ನಿಮ್ ಗಲಾಟೆ? ನೋಡಿಪ್ಪ, ಮಲ್ಗೋಕ್ಕೂ ಮುಂಚೆ ಸರಿಯಾಗಿ ಬಾತ್ರೂಮ್ಗೆ ಹೋದ್ಯಾ ಅಂತ ಕೇಳಿದಕ್ಕೆ ನನ್ಗೆ ಬೈತಾಳೆ. ಮೆಣಸಿನ್ಕಾಯಿ ಅಷ್ಟು ಉದ್ದ ಇಲ್ಲ, ಬಾಯಿ ಮಾತ್ರ ಬೊಂಬಾಯಿ. ಯಾಕೆ ಪುಟ್ಟಮ್ಮ ಬಾತ್ರೂಮ್ ಹೋಗು. ನಾನು ಆಗ್ಲೇ ಹೋಗ್ ಬಂದೆ. ಎತ್ತಲಿ ಹೇಳ್ತಾರೆ ಗೊತ್ತಾ ಅಮ್ಮ? ನೋಡಿದ್ಯಾ, ಇದಕ್ಕೆ ಏನಮ್ಮ ಹೇಳ್ತೀಯ? ಅಲ್ಲ, ಇಲ್ಲಿ ಹೋಯ್ತು ಅಂದ್ರೆ ಕೂಲಿನೇ ಹೋಯ್ತು ಅನ್ನೋ ಹಾಗೆ ಆಡ್ತೀರಾ ಇಬ್ರು. ಸರಿ ಗೊತ್ತಾಯ್ತು, ಹೋಗಿ ಮಲ್ಕೋ ಹೋಗ್ಬಿಟ್ಟಿ. ನಾನು ಮಲ್ಗಲ್ಲ, ಮತ್ತೆ ನಾನು ಇಲ್ಲೇ ಇರ್ತೀನಿ. ಸ್ಕೂಲಿಗೆ ಯಾರು ನಿಮ್ ತಾತ ಹೋಗ್ತಾರ? ಇಲ್ಲಿ ಕುತ್ಕೊಂಡು ಜಪಾನ ಮಾಡ್ತೀಯಾ? ನಡಿ ಮಲ್ಗೋ. ನಾಳೆ ಬೆಳಿಗ್ಗೆ ನೀನ್ ಸ್ಕೂಲ್ಗೆ ಹೋಗ್ಬೇಕು, ಬೇಗ ಹೇಳ್ಬೇಕು ನೀನು. ನಂಗೆ ಸ್ಕೂಲು ಬೇಡ, ಏನು ಬೇಡ, ನಾನು ಎಲ್ಲಿಗೂ ಹೋಗಲ್ಲ. ಓಹೋ ಹೌದಾ? ಅದಕ್ಕೆ ಅಲ್ವಾ ನೀನ್ ಇಷ್ಟೊಂದು ನಾಟಕ ಮಾಡಿದ್ದು? ಸ್ಕೂಲ್ಗೆ ಹೋಗೋದು ಅಂದ್ರೆ ಏನೋ ಒಂದು ಸಂಕಟ ನಿನ್ಗೆ, ಅದಕ್ಕೆ ಇಷ್ಟೊಂದೆಲ್ಲ ಆಟ ಆಡ್ದೆ ನೀನು. ಆಟನೂ ಇಲ್ಲ, ಗೀಟಾನೂ ಇಲ್ಲ, ನಾನು ಸ್ಕೂಲ್ಗೆ ಹೋಗಲ್ಲ. ಎಷ್ಟೊಂದು ಜನ ಬಡ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೂ ಆಗದೆ ಕೂಲಿ ಕೆಲ್ಸಕ್ಕೆ ಹೋಗ್ತವೆ. ನಿನ್ನನ್ನು ಅವ್ರ ಜೊತೆನೆ ಕಳಿಸ್ಬಿಡ್ತೀನಿ ನೋಡು. ಸ್ಕೂಲ್ಗೆ ಹೋಗಲ್ವಂತೆ, ಸ್ಕೂಲ್ಗೆ. ನೋಡು ತಾತ, ಅಮ್ಮ ಬೈತಿದ್ದಾಳೆ. ಪುಟ್ಟಮ್ಮ, ನೀನ್ ಹೇಳ್ದಂಗೆ ಕೇಳಿದ್ರೆ ಅಮ್ಮ ಯಾಕಮ್ಮ ಬೈತಾಳೆ? ಹೋಗಿ ಮಲ್ಕೋಬಾರ್ದಾ? ನಂಗೆ ಮಲ್ಕೊಳಕ್ ಇಷ್ಟ ಇಲ್ಲ. ಮಲ್ಕೊಂಡ್ರೆ ನಾಳೆ ಆಗುತ್ತೆ, ನಾಳೆ ಆದ್ರೆ ನಾನು ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲ್ಗೆ ಹೋದ್ರೆ ನಂಗೆ ಬೈತಾರೆ. ಲೇ, ದಿನೇ ದಿನೇ ನಿನ್ ರಗ್ಳೆ ಜಾಸ್ತಿನೇ ಆಯ್ತು. ಎಷ್ಟು ಅಂತ ಹೇಳ್ಬೇಕು ನಿನ್ಗೆ? ಬಾಯ್ ಮುಚ್ಕೊಂಡು ಮಲ್ಕೊ ನಡಿ. ತುಂಬಾ ಮಾತಾಡ್ತಾಳೆ. ನಡಿಯೇ, ಬಾಯ್ ಮುಚ್ಚು. ಪ್ರಾರ್ಥನಾ, ಸ್ವಲ್ಪ ಸಮಾಧಾನವಾಗಿ ಹೇಳಮ್ಮ. ಚಿಂತನ, ಈ ಬೆಂಗಳೂರು ಟ್ರಾಫಿಕಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ ಬಟ್ಟೆ ಎಲ್ಲ ಕೊಳೆ ಆಗ್ಬಿಡುತ್ತೆ ಕಣೆ. ಮೊದಲು ಒಂದು ಹೊಸ ವಾಷಿಂಗ್ ಮಷಿನ್ ತೊಗೊಬೇಕು ನೋಡು. ಹೊಸ ವಾಷಿಂಗ್ ಮಷೀನಾ? ನಮ್ಮ ಹಳೆ ವಾಷಿಂಗ್ ಮಷೀನೇ ಚೆನ್ನಾಗಿದೆಯಲ್ಲ, ಹೊಸದು ಯಾಕೆ? ಹೊಸದು ಅಂದರೆ ಹೊಸದಲ್ಲ ಕಣೆ, ನಮ್ಮ ಹತ್ರ ಇರೋ ಹಳೆ ವಾಷಿಂಗ್ ಮಷೀನ ಮಾರಿ ಅದಕ್ಕಿಂತ ಸೂಪರ್ ಆಗಿರೋದು ತಗೋಣ ಅಂತ ಹೇಳಿದೆ. ನಮ್ಮ ಹಳೆ ವಾಷಿಂಗ್ ಮಷೀನನ್ನ ಮಾರಿ ಅದಕ್ಕಿಂತ ಸೂಪರ್ ಆಗಿರೋದು ತಗೋಬೇಕು ಅಂದರೆ ಬೆಸ್ಟ್ ಆ್ಯಪು ಕ್ವಿಕರ್ ಆ್ಯಪ್. ಅಲ್ಲ ಡೂಮಿ, ಪರವಾಗಿಲ್ಲ, ಸಖತ್ತಾಗಿ ತಿಳ್ಕೊಂಬಿಟ್ಟಿದ್ಯಾ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಕ್ವಿಕರ್ ಆ್ಯಪ್ನಲ್ಲಿ ಚಾಟ್ ಕೂಡ ಮಾಡ್ಬೋದು. ಚಾಟಿಗೆ ನನ್ನ ನಂಬರ್ ಕೊಡಬೇಡ. ನಂಬರ್ ಕೊಟ್ಟರು ತೊಂದರೆ ಇಲ್ಲ, ಯಾಕೆಂದರೆ ಆ್ಯಪ್ನಲ್ಲಿ ಹುಡುಗರಿಗೂ ತೊಂದರೆ ಇಲ್ಲ, ಹುಡುಗಿರಿಗೂ ತೊಂದರೆ ಇಲ್ಲ. ಯಾಕೆಂದರೆ ಇದರಲ್ಲಿ ಡೈರೆಕ್ಟಾಗಿ ಡೀಲರ್ಸು ಚಾಟ್ ಮಾಡ್ಬೋದು. ಇದರಿಂದ ನಮ್ಮ ಟೈಮ್ ಉಳಿಯುತ್ತೆ, ನಮ್ಮ ದುಡ್ಡು ಉಳಿಯುತ್ತೆ. ಹೌದಾ? ಹಾಗಾದರೆ ಇಮಿಡಿಯೇಟಾಗಿ ಚೆಕ್ ಮಾಡು. ಮಿಲನ 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 ಮಿಲನ. ಟೈಮ್ ಸರಿಯಾಗಿ ನಾನು ಪುಟ್ಟಿ ರೆಡಿ ಆಗ್ಬಿಟ್ಲು ಇವತ್ತು. ಹೋಗೋಣವಾ? ಬಾ ಹೇಳು ಮಮ್ಮಿಗೆ. ಸ್ಕೂಲ್ಗೆ ಹೋಗ್ಬೇಕಾದ್ರೂ ಈ ಅಮ್ಮನ ಮೇಲೆ ತೂ ಬಿಡ್ತೀಯಾ? ಹೋಗು ಹೋಗು. ತಮಾಷೆ ಮಾಡ್ತಿದ್ದಾಳಮ್ಮ ಅವಳು. ತಮಾಷೆ ಅಲ್ಲ, ನಿಜವಾಗ್ಲು. ಹೋಗು ಹೋಗು. ನಿನ್ ತಮಾಷೆ, ನಿನ್ ಟೂ ಎಲ್ಲ ಏನು ಅಂತ ನನಗೆ ಗೊತ್ತಿಲ್ವಾ? ಅಂಕಲ್ ಹಲೋ ಅಂಕಲ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಚಿರು ಮಮ್ಮ. ಹಾಯ್ ಅರ್ಥ ಪುಟ್ಟಿ, ನನ್ನ ಜೊತೆ ಬರ್ತೀಯ ಸ್ಕೂಲ್ಗೆ? ಬರ್ತೀನಿ ತಾತ, ನಾನು ಅವ್ರ ಜೊತೆನೇ ಸ್ಕೂಲ್ಗೆ ಹೋಗ್ತೀನಿ. ಬೇಡ ಕಣೋ, ಪಾಪ ಅವ್ರಿಗೆ ಆಫೀಸ್ಗೆ ಹೋಗೋಕೆ ಲೇಟ್ ಆಗುತ್ತೆ. ನಾನಿನ್ ಕರ್ಕೊಂಡು ಹೋಗ್ತೀನಿ ಬಾ. ಪ್ಲೀಸ್ ಅಂಕಲ್, ಅರ್ಥ ಸ್ಕೂಲಿಗೆ ಸೇರ್ಕೊಂಡಾಗಿಂದ ಅವ್ರ ಜೊತೆ ಟೈಮೇ ಸ್ಪೆಂಡ್ ಮಾಡಿಲ್ಲ. ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ ಅರ್ಥನ? ನಾನು ಅಷ್ಟೇ ಚಿರು ಮಮ್ಮ, ಐ ಮಿಸ್ ಯು. ಹಾಗಾದ್ರೆ ನನ್ನ ಜೊತೆನೆ ಬರ್ತೀಯ ಸ್ಕೂಲ್ಗೆ? ಓ ಪ್ಲೀಸ್ ತಾತ, ನಾನು ಅವ್ರ ಜೊತೆನೇ ಸ್ಕೂಲ್ಗೆ ಹೋಗ್ತೀನಿ. ಆಯ್ತು ಪುಟ್ಟಿ, ಹೋಗು. ನಿನ್ಗೇನು ತೊಂದರೆ ಇಲ್ಲ ತಾನಪ್ಪ? ತೊಂದರೆ ಏನೂ ಇಲ್ಲ ಅಂಕಲ್. ನಾನು ಆಫೀಸ್ ಹೋಗ್ತಾ ಇವಳು ಸ್ಕೂಲ್ನ ಕ್ರಾಸ್ ಮಾಡ್ಬಿಟ್ಟೆ ಹೋಗೋದು. ನಿಮಗೆ ಹೆಲ್ಪ್ ಆಗಲಿ ಅಂತ ಕೇಳ್ತಾ ಇಲ್ಲ, ನನ್ನ ಸಂತೋಷಗೋಸ್ಕರ ಕೇಳ್ತಾ ಇರೋದು, ಅರ್ಥನ ಮೇಲಿರೋ ಪ್ರೀತಿಗೋಸ್ಕರ ಕೇಳ್ತಾ ಇರೋದು ಅಂಕಲ್. ಆಯ್ತಪ್ಪ, ಕರ್ಕೊಂಡು ಹೋಗು. ಅಂಕಲ್, ಸ್ಕೂಲ್ ಹತ್ರ ಅವ್ರ ಅಪ್ಪ ಇರ್ತಾರಲ್ವಾ, ನಾನು ಕರ್ಕೊಂಡು ಹೋದ್ರೆ ಏನು ತಪ್ಪು ತಿಳ್ಕೊಳಲ್ಲ ತಾನೆ? ಏನು ತಿಳ್ಕೊಳ್ಳಲ್ಲ. ಇವತ್ತು ಅವ್ರು ಬರೋದು ಡೌಟೇ. ಸರಿ ಅಂಕಲ್, ಅಕಸ್ಮಾತ್ ಏನಾದರೂ ಸಿಕ್ಕಿದ್ರೆ ನಾನು ಮಾತಾಡ್ಸ್ಕೊಂಡೇ ಹೋಗ್ತೀನಿ. ಬರ್ತೀನಿ ಅಂಕಲ್. ಆಯ್ತಪ್ಪ, ಹೋಗ್ಬಾ. ಬಾಯ್ ಪುಟ್ಟಿ. ಬಾಯ್.